ಮೈನಾ, ಕವ್ವಿ, ಸಿರಿ ಈ ಮೂರು ಗೆಳತಿಯರು ಯಾವಾಗಲೂ ಆಹಾರ ತರೋದಕ್ಕೆ ಒಟ್ಟಿಗೆ ಹೋಗ್ತಾ ಇದ್ರು. ಅವರು ಆಹಾರ ತರೋದಕ್ಕೆ ಹೋದಾಗ ಕವ್ವಿತು ಯಾವಾಗಲೂ ಒಂದೇ ಮಾತು: ನನ್ನ ಗಂಡ ಸೋಮಾರಿ, ನನಗೆ ಬೇಕಾದದ್ದನ್ನು ತಂದುಕೊಡಲ್ಲ. ಅವನಿಗೆ ಡೈವೋರ್ಸ್ ಮಾಡಬೇಕು ಅಂತ ಇದ್ದೇನೆ. ನನಗೆ ಅವನ ಜೊತೆ ಬದುಕೋದೇ ಕಷ್ಟವಾಗ್ಬಿಟ್ಟಿದೆ. ಏನು ಕವಿ ನಿಂದು ದಿನ ಒಂದೇ ರಾಗ ಹಾಡ್ತೀಯಲ್ಲ, ಇವತ್ತೇನಾದರೂ ಬೇರೆ ಹೇಳು. ಅಲ್ಲ ಕವಿ, ನೀನು ಹೇಳ್ತೀಯ ನಿನ್ನ ಗಂಡ ಬೇಕಾದದ್ದನ್ನು ಕೊಡ್ಸಲ್ಲ ಅಂತ. ಆದರೆ ಮೊನ್ನೆ ನೀನು ಹೇಳಿರೋ ಸೀರೆ ತಂದುಕೊಟ್ಟ ಅಂತ ಹೇಳಿದೆ ಅಲ್ವಾ? ಅದೊಂದು ತಂದುಕೊಟ್ರೆ ಸಾಕ ಸಿರಿ? ನಾನೊಂದು ಡೈಮಂಡ್ ನೆಕ್ಲೆಸ್ ತೆಗೆದುಕೊಡಿ ಅಂತ ಯಾವತ್ತಿನಿಂದ ಕೇಳ್ತಾ ಇದ್ದೇನೆ, ಇವತ್ತಿನವರೆಗೂ ಇಲ್ಲ. ಕವಿ, ಗಂಡ ಹೆಂಡತಿ ಸಂಬಂಧನ ದುಡ್ಡು, ಬಂಗಾರ, ವಜ್ರದಲ್ಲಿ ಅಳಿಬೇಡ. ನಮ್ಮ ಕಷ್ಟದಲ್ಲಿ ಯಾವತ್ತೂ ನಮಗೆ ಜೊತೆಯಾಗಿ ಇರುವವರು ನಮ್ಮ ಗಂಡ ಮಾತ್ರ. ಡೈವೋರ್ಸ್ ಅಂತ ಎಲ್ಲ ಮಾತಾಡಬೇಡ. ಇವರುಗಳ ಮಾತನ್ನು ಕೇಳಿಸಿಕೊಳ್ತಿದ್ದ ಚಿನ್ಮುನಜಮ್ಮ ಒಂದು ಉಪಾಯ ಮಾಡ್ತಾಳೆ. ಹೇಗಾದರೂ ಈ ಕವ್ವಿಗೆ ಗಂಡ ಎಷ್ಟು ಮುಖ್ಯ ಅನ್ನೋದನ್ನು ಗೊತ್ತುಪಡಿಸಬೇಕು ಅಂತ ಉಪಾಯ ಮಾಡಿ ಒಂದು ಗುಹೆಯ ಹಿಂದೆ ಅಡಗಿಸಿ ಕುಳಿತುಕೊಳ್ತಾಳೆ. ಮತ್ತೆ ಆ ಗುಹೆಯ ಮುಂದೆ ಹಕ್ಕಿಗಳ ಮೇಲೆ ಬಲೆ ಬೀಳೋ ಥರ ವ್ಯವಸ್ಥೆ ಮಾಡ್ತಾಳೆ. ಹಕ್ಕಿಗಳೇ, ನಾನು ಈ ಕಾಡಿನ ರಾಣಿ. ನೀವು ನಾನು ಹೇಳಿದ ಹಾಗೆ ಕೇಳಲಿಲ್ಲ ಅಂದರೆ ಇಲ್ಲಿಂದ ವಾಪಸ್ ಗೂಡಿಗೆ ಹೋಗಲ್ಲ ನೀವು. ದಯವಿಟ್ಟು ನಮಗೇನು ಮಾಡಬೇಡ. ನನ್ನ ಪುಟ್ಟ ಮರಿಗಳು ನನಗೋಸ್ಕರ ಕಾಯ್ತಾ ಇರ್ತವೆ. ನನ್ನ ಗಂಡನಿಗೆ ಕಷ್ಟ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅವರು ತುಂಬ ಒಳ್ಳೆಯವರು, ನಮಗೋಸ್ಕರ ತುಂಬ ಕಷ್ಟಪಡ್ತಾರೆ. ಹೌದು ಕಾಡಿನ ರಾಣಿ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿಬಿಡು. ಅದಿರಲಿ, ನಾವು ಮಾಡಿರೋ ತಪ್ಪಾದರೂ ಏನು? ಈ ಜಾಗಕ್ಕೆ ಬಂದಿರೋದು ನಿಮ್ಮ ತಪ್ಪು. ಇದು ನನ್ನ ಕಾಡು. ಅಷ್ಟೊತ್ತಿಗೆ 3 ಹಕ್ಕಿಗಳ ಮೇಲೆ ಬಲೆ ಬೀಳುತ್ತೆ. ನೀವು ಇಲ್ಲಿಂದ ಹೋಗಬೇಕಾದ್ರೆ ನಿಮಗೊಂದು ಪರೀಕ್ಷೆ ಇದೆ. ಅದರಲ್ಲಿ ನೀವು ಪಾಸ್ ಆದರೆ ನೀವು ವಾಪಸ್ ಗೂಡಿಗೆ ಹೋಗ್ಬೋದು. ಹೇಳು, ಏನು ಪರೀಕ್ಷೆ? ನೀವು ನಿಮಗೆ ಇಷ್ಟ ಆದವರು, ಅದಲ್ಲದೆ ನಿಮ್ಮನ್ನು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಿಮ್ಮ ಕೈ ಬಿಡದೆ ಮೇಲೆತ್ತುವವರನ್ನು ಕರೀರಿ. ಅವರು ಬಂದು ನಿಮ್ಮನ್ನು ಬಿಡಿಸಿ ಕರ್ಕೊಂಡು ಹೋಗಬೇಕು. ನೀವು ಅವರ ಜೊತೆ ವಾಪಸ್ ಹೋಗ್ಬೋದು. ಮೈನಾಳಿಗೆ ತನ್ನ ಕಷ್ಟದ ಸಮಯದಲ್ಲಿ ನೆನಪಾಗಿತ್ತು ತನ್ನ ಗಂಡ ಶ್ಯಾಮ್. ಪಾಪ ಏನು ಕೆಲಸದಲ್ಲಿರ್ತಾರೋ ಏನೋ, ಆದರೂ ಈಗ ಇಲ್ಲಿಂದ ಬಚಾವಾಗಬೇಕು ಅಂತ ಶ್ಯಾಮನ್ನ ಕೂಗ್ತಾಳೆ. ಇಲ್ಲಿ ಸಿರಿ ಕೂಡ ತನ್ನ ಗಂಡ ಹರಿತೋತನನ್ನು ಕೂಗ್ತಾಳೆ. ಆದರೆ ಕವ್ವಿ ಮಾತ್ರ ತನ್ನ ಮಗ ಜಗ್ಗುನ ಕೂಗ್ತಾಳೆ. ಅಲ್ಲೇ ಹತ್ತಿರದಲ್ಲಿ ಹಾರಾಡ್ತಾ ಇದ್ದ ಶ್ಯಾಮ್ಗೆ ಮೈನಾಳ ಕೂಗು ಕೇಳಿಸುತ್ತೆ. ಇದೇನು ಮೈನಾಳ ಕೂಗಲ್ವಾ? ಏನಾಯ್ತು ಏನು? ಅಪಾಯ ಅನಿಸುತ್ತೆ, ಕೂಡಲೇ ಹೋಗಬೇಕು ಅಂತ ಕೂಗು ಬಂದ ಕಡೆ ಹಾರಾಡ್ತಾನೆ. ಏನಾಯ್ತು ಮೈನಾ? ಏನಿದು ಈ ಥರ ಸಿಕ್ಕಿ ಹಾಕಿಕೊಂಡಿದ್ದಿ ಅಂತ ಕೂಡಲೇ ಅವಳ ಮೇಲಿದ್ದ ಬಲೆಯನ್ನು ತುಂಡು ತುಂಡು ಮಾಡಿ ಅವಳನ್ನು ಆ ಬಲೆಯಿಂದ ಬಿಡಿಸ್ತಾನೆ. ರೀ, ನನ್ನ ಗೆಳತಿಯರನ್ನು ಕೂಡ ಬಿಡಿಸಿ. ಅದು ಸಾಧ್ಯವಿಲ್ಲ, ಅದು ಸಾಧ್ಯವಿಲ್ಲ. ಅವರನ್ನು ನೀವು ಬಿಡಿಸೋದಕ್ಕೆ ಹೋದರೆ ನೀವು ಶಾಶ್ವತವಾಗಿ ಇಲ್ಲಿರಬೇಕಾಗುತ್ತೆ. ಅಯ್ಯೋ ಬೇಡ ಮೈನಾ, ನೀವು ಹೋಗಿ ಇಲ್ಲಿಂದ. ಮೈನಾ ಮತ್ತು ಶ್ಯಾಮ್ ಹಕ್ಕಿ ಅಲ್ಲಿಂದ ವಾಪಸ್ಸಾಗ್ತಾರೆ. ಅಲ್ಲಿ ಒಂದು ಮಾವಿನ ಮರದಲ್ಲಿ ಮಾವಿನ ಹಣ್ಣು ತಿಂತಿದ್ದ ಹರಿತೋತನಿಗೆ ಮೈನಾ ಬಂದು ಹೇಳ್ತಾಳೆ, ಹರಿತೋತ, ಗುಹೆ ಹತ್ತಿರ ಸಿರಿ ಬಲೆಯಲ್ಲಿ ಸಿಲುಕಿದ್ದಾಳೆ ಅಂತ ನಡೆದ ಘಟನೆಯನ್ನು ವಿವರಿಸ್ತಾಳೆ.
ಕೂಡ್ಲೆ ಹರಿತೋತ ಸಿರಿನ ಕಾಪಾಡೋದಕ್ಕೆ ಹಾರಾಡ್ತಾನೆ. ಹಾ, ಇನ್ನು ಕವ್ವನಿಗೆ ವಿಷಯ ತಲುಪಿಸ್ಬೇಕು, ಕವ್ವಿನ ಕಾಪಾಡೋಕೆ ಅಂತ ಕವ್ವನನ್ನ ಹುಡುಕೊಂಡು ಹೋಗ್ತಾಳೆ. ಇಲ್ಲಿ ಸಿರಿನ ಹರಿತೋತ ಕಾಪಾಡಿ ಕರ್ಕೊಂಡು ಬರ್ತಾನೆ. ಉಳಿದಿದ್ದು ಕವಿ ಮಾತ್ರ. ಅವಳು ಮಗನನ್ನ ಕರಿತಾನೆ ಇದ್ಲು, ಆದರೆ ಮಗ ಬರಲೇ ಇಲ್ಲ. ಯಾವುದೋ ಹಕ್ಕಿಯ ಮೊಟ್ಟೆ ತಿಂತಿದ್ದ ಜಗ್ಗು ಅಮ್ಮನ ಕೂಗು ಕೇಳಿಸಿದ್ರು ಸುಮ್ಮನೆ ತನ್ನ ಕೆಲಸದಲ್ಲೇ ಮಗ್ನನಾಗಿದ್ದ. ಮೈನಾ ಕವ್ವನಿಗೂ ವಿಷಯ ಮುಟ್ಟಿಸ್ತಾಳೆ. ಕವ್ವ ಕೂಡ್ಲೆ ಕವಿನ ಕಾಪಾಡೋಕೆ ಬರ್ತಾನೆ. ಕವ್ವಿ, ಹೆದರ್ಕೋಬೇಡ, ನಾನಿದ್ದೇನೆ ನಿನ್ನ ಜೊತೆ. ನಿನ್ನನ್ನು ಕಷ್ಟದಲ್ಲಿ ಒಬ್ಬಳನ್ನೇ ಬಿಡಲ್ಲ ನಾನು ಅಂತ ಆ ಬಲೆನ ತುಂಡು ಮಾಡೋದಕ್ಕೆ ಶುರು ಮಾಡ್ತಾನೆ. ನೋಡಿದ್ಯಾ ಕವಿ, ನೀನು ನಿನ್ನ ಮಗನನ್ನೇ ಕರೆದೆ, ಆದರೆ ನಿನ್ನ ಗಂಡನನ್ನು ನೀನು ಕರೆದೇ ಇಲ್ಲ. ಆದರೆ ನಿನ್ನ ಗಂಡ ನಿನ್ನ ಸಹಾಯಕ್ಕೆ ಬಂದಿದ್ದಾನೆ. ಆ ಮಾತಿಗೆ ಕವಿ ಮೂಕಳಾಗ್ತಾಳೆ. ನೋಡು ಕವ್ವ, ಈಗ ನೀನು ಈ ಕವ್ವಿನ ಬಿಡಿಸಿದ್ರೆ ಆ ಬಲೆಯಲ್ಲಿ ನೀನಿರಬೇಕು. ಯಾಕಂದರೆ ಕವ್ವಿ ನಿನ್ನನ್ನು ಕೂಗ್ಲೇ ಇಲ್ಲ, ಅದರರ್ಥ ಕವ್ವಿಗೆ ನೀನಿಷ್ಟ ಇಲ್ಲ. ಆಯಿತು, ನಾನು ಬಂಧನದಲ್ಲಿದ್ದರೂ ಪರವಾಗಿಲ್ಲ, ನಾನು ಹೇಗಾದರೂ ಮಾಡಿ ಬಿಡಿಸಿಕೊಳ್ತೇನೆ. ಅವಳನ್ನು ಈ ಬಂಧನದಿಂದ ಬಿಡಿಸಬೇಕು ಅಷ್ಟೇ ಅಂತ ಕವ್ವಿನ ಬಿಡುಗಡೆ ಮಾಡ್ತಾನೆ. ಕೂಡಲೇ ಕವ್ವನಿಗೂ ಬಲೆ ಬೀಳುತ್ತೆ. ಕವ್ವಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ನನಗೆ ನನ್ನ ಗಂಡ ಬೇಕು, ದಯವಿಟ್ಟು ಅವರನ್ನು ಬಿಟ್ಟು ಬಿಡು ಕಾಡಿನ ರಾಣಿ. ಕೊನೆಯವರೆಗೂ ಒಬ್ಬರಿಗೊಬ್ಬರು ಆಸರೆಯಾಗುವುದು ಗಂಡ ಹೆಂಡತಿ ಇಬ್ಬರೇ ಅನ್ನೋದು ಗೊತ್ತಾಗಿದೆ ಅಂತ ಕವ್ವನನ್ನು ಬಲೆಯಿಂದ ಬಿಡಿಸ್ತಾಳೆ.